ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಾನವಾರ್ಥಂ ಮಾತೃಭೂತಂ ಮಾನವೀಯಾದಿಲಕ್ಷಕಂ ಶಿವರೂಪಂ ಶಿವಾನಂದಂ ವಂದ್ಯಂ ವಂದೇ ಜಗದ್ಗುರು. ಪರಮ ಪೂಜ್ಯ ಶಿವಾನಂದಪ್ಪಗಳ ಶ್ರೀಪಾದಗಳಿಗೆ, ಗುರುದೇವಾತ್ಮಾನಂದರ ಶ್ರೀಪಾದಗಳಿಗೆ, ಸದ್ಗುರು ಸಿದ್ಧಾರೂಢಪ್ಪಗಳ ಶ್ರೀಚರಣಗಳಿಗೆ, ಮೌನ ಯೋಗಿ ಗುರುನಾಥ ಅರುಳಪ್ಪಗಳ ಶ್ರೀಚರಣಗಳಿಗೆ, ಗುರುದೇವ ಆರಾಧ್ಯ ಸದ್ಗುರುನಾಥ ಹಳ್ಳಕಟ್ಟಿ ಬ್ರಹ್ಮವಿದ್ಯಾಶ್ರಮದ ಸದ್ಗುರು ರೇವಣ ಸಿದ್ದೇಶ್ವರ ಶ್ರೀಪಾದ ಪದ್ಮಗಳಿಗೆ ಇವತ್ತಿನ ಶಿವಪೇಟೆ ಗ್ರಾಮದ ಜ್ಞಾನಾಶ್ರಮದಲ್ಲಿ ಗುರು ಪರಂಪರೆಯಾಗಿ ಶಿವಾನಂದರ ಗುರುದೇವಾತ್ಮಾನಂದರ ಪ್ರೊಫೆಸರ್ ಎಸ್ ಗುರುವರ್ಗದ ಮಾರ್ಗದರ್ಶನದಲ್ಲಿ ಈ ಬ್ರಹ್ಮ ವೇದಿಕೆಯನ್ನು ಆರಂಭಿಸಿಕೊಂಡಿರುವಂಥ ಎಲ್ಲ ಹರಗುರು ಚರಣ ಮೂರ್ತಿಗಳ ಶ್ರೀಚರಣಗಳಿಗೆ ಭಕ್ತಿಯ ತಿಲಕದಂಡ ಪ್ರಣಾಮ ನಮಸ್ಕಾರಗಳನ್ನು ಸಲ್ಲಿಸಿ ಅವರಿವರೆನ್ನದೇ ಹೆಸರುಗೊಳ್ಳದೆ ಈ ಬ್ರಹ್ಮ ವೇದಿಕೆಯ ಮೇಲೆ ಪ್ರಸನ್ನ ಚಿತ್ತದಿಂದ ಜ್ಞಾನ ಮೂರ್ತಿಗಳಾಗಿ ಕುಳಿತಿರುವ ಸಾಧಕರಾಗಿ ಬಂದಿರುವ ಸಾಧನೆಯನ್ನು ಮಾಡಿ ಶಕ್ತಿಗೊಂಡಿರುವಂಥ ತಮ್ಮೆಲ್ಲರಿಗೂ ಶಿರಷ್ಟಾಂಗ ನಮಸ್ಕಾರ. ಪುಣ್ಯಾತ್ಮರೇ, ತಿಂಗಳಲ್ಲೂ 12, ಈ ಮಾಸಿಕ ವೇದಿಕೆಯೂ ಕೂಡ 12. ಹಳೆಗಾಲ ಆಗಲೇ ಕಾರ್ಯಕ್ರಮದ ಸಂಚಾಲಕರು ನಾಗಣ್ಣ ಇದು 12ನೇ ತತ್ವಚಿಂತನೆ, 12ನೇ ತಿಂಗಳ. 12ನೇ ತಿಂಗಳ ಇದು ಹಿಂದೂ ಸನಾತನ ಧರ್ಮದ ಪದ್ಧತಿ ಪ್ರಕಾರ ಏನು ಇದು ಕೊನೆ ತಿಂಗಳಲ್ಲ, ನಮಗೆ ಹೊಸ ತಿಂಗಳು ಜನವರಿನೂ ಅಲ್ಲ. ಯಾಕಂದರೆ ನಮಗೆ ಹೊಸ ತಿಂಗಳು ಯಾವುದಂದ್ರೆ ಚೈತ್ರ ಮಾಸ, ಚೈತ್ರದಿಂದ ಆರಂಭ. ಯುಗಾದಿ ಹಬ್ಬ ನಮಗೆ ಹೊಸ ವರ್ಷ. ಬೇವು ಬೆಲ್ಲನ್ನು ಕೊಡ್ತಕ್ಕಂಥ, ಬೆಲ್ಲವನ್ನು ಸಿಹಿಯಾಗಿ ಬೇವನ್ನು ಕಹಿಯಾಗಿ, ಸುಖ ದುಃಖಗಳನ್ನು ಎರಡೂ ನಾವು ಸಮನಾಗಿ ಜೀವನದಲ್ಲಿ ಸುಖ ದುಃಖ ಸಮೇಕತ್ವ ಲಾಭ ಲಾಭವು ಜಯ ಆರಂಭ ಮಾಡೋದು ಅಲ್ಲಿಂದಲೇ. ಮನಸ್ಸಿನಿಂದ ನಾವೇನು ಮಾಡಬೇಕು, ಬೇವು ತಿಂದಾಗ ಮಖ ಕೆಟ್ಟ ಮಾಡಲಾರ್ದ, ಬೆಲ್ಲ ತಿಂದಾಗ ಮಖ ಇಂಥದ್ದು ಮಾಡಲಾರ್ದ, ಎರಡನ್ನ ಏನು ನಮಗೆ ಬೇವಿನ ಹೂವು ಮತ್ತು ಬೆಲ್ಲವನ್ನು ದೇಹಕ್ಕೆ ಸ್ವೀಕಾರ ಮಾಡಿ ಆರೋಗ್ಯದ ಲಕ್ಷಣ ಬಂದು ಎರಡನ್ನು ತಿನ್ನುವುದರಿಂದ ಬಿಸಿಲು ಪ್ರಾರಂಭ, ಬಹಳ ದೊಡ್ಡ ಬಿಸಿಲು. ಆ ಬಿಸಿಲನ್ನು ಸಹಿಸುವಂಥ ಶಕ್ತಿ ಶಂಕರ ಮಠದಿಂದಲೇ ಪ್ರಾರಂಭ ಆಗ್ತಾ ಇದೆ. ಮಕರ ಸಂಕ್ರಾಂತಿ ಮಠದಿಂದ ಎಳ್ಳು ಮತ್ತು ಬೆಲ್ಲವನ್ನು ಹೊಟ್ಟೆಯೊಳಗೆ ತಿನ್ನೋದು, ಎಳ್ಳನ್ನು ಶರೀರಕ್ಕೆ ಹಚ್ಚಿಕೊಳ್ಳೋದು, ಅರಿಶಿಣವನ್ನು ಶರೀರಕ್ಕೆ ಹಚ್ಚಿಕೊಳ್ಳೋದು, ಪವಿತ್ರ ಗಂಗಾ ನದಿ ಸ್ನಾನವನ್ನು ಶಂಕರ ಮಠದ ಸ್ನಾನವನ್ನು ಮಾಡಿ ಸಜ್ಜಿಯನ್ನು ತಿನ್ನುವುದರಿಂದ ಮತ್ತು ಅನೇಕ ತರಕಾರಿಗಳನ್ನು ಮಾಡಿರ್ತಾರೆ ನೋಡಿ, ಅದಕ್ಕೆ ಭರತ ಅಂತ ಕರೀತಾರೆ. ಆ ಭರತ ತಿನ್ನುವುದರಿಂದ ಭರತದಲ್ಲಿ ಮೊಸರು, ಕೆನೆ ಮೊಸರು, ಬದನೆಕಾಯಿ ಇಂಥದ್ದೆಲ್ಲ ನಮ್ಮ ಋಷಿ ಮುನಿಗಳು ಮಾಡಿರುವಂಥ ಪರಂಪರೆ ನಾವು ಮಾಡಿದ್ದಲ್ಲ, ಹಿಂದಿನಿಂದ ಋಷಿಗಳು ಮಾಡಿದ್ರು. ಶರೀರನೂ ಚಲೋದಿರ್ಬೇಕು ಮತ್ತು ರೋಗಾದಿಗಳು ಬರಬಾರದು ಅಂದ್ರೆ ಸುಖ ಆಗ್ತದೆ. ಇವತ್ತಿನ ವಿಷಯ ಎರಡನ್ನೂ ಪಾಲಿಸಬೇಕಲ್ಲ. ಮನಸ್ಸು ಸುಮ್ಮನಿದ್ದರೆ ಸುಖ ಅಂತ ವಿಷಯ ಕೊಟ್ಟ. ಮನಸ್ಸು ಸುಮ್ಮನಿದ್ದರೆ ಸುಖ, ಸುಮ್ಮನಿದ್ದರೆ ಸುಖ ಅಂತ. ಸುಮ್ಮನೆ ಇದ್ರೆ ಸುಖ ಆಕತಿ ಅಂದ್ರೆ ಸುಮ್ಮನೆ ಎಷ್ಟಂತೀರ ನೀವು? ತಾಸೋ 2 ತಾಸೋ 4 ತಾಸಿಗೆ ಹೋಗ್ತಂದು ತಲೆಗಿರಿ ಕೆಟ್ಟದ ನೋಡಿ 4 ತಾಸು ಹಸುವನ್ನು ಮುಗಿಸ್ತಾರೋ ಇಲ್ಲ ಕೇಳೋದು, ಇಲ್ಲ ಚೀಟಿ ದರ ಕೊಡ್ತಾರೆ, ಇಲ್ಲ ಬಂದು ಕಾಲ್ಪಟ್ಟು ಹಂಗೆ ಮ್ಯಾಂಗೆ ನಂಗೆ ಹೇಳ್ತಾರೆ 4 ತಾಸು ಆಗಿ ಮೂರ್ತಿ ಅವನಿಗೆ
ಅಲ್ಲ ನಿಮ್ಮ ಟೈಮ್ ಏನು ತಿಳಿತಿಲ್ಲ ಅಂತ ಅದಕ್ಕೆ ಕೇಳಿದೀವಿ ಅಂತ ಟೈಮ್ ತಂದ್ರಿ ಅಂತ. ಸುಮ್ಮನೆ ಇರಾಕ ಎಷ್ಟೊತ್ತು ಸುಮ್ಮನೆ ಇರಾಕ ಮನಸ್ಸ ಜಡ ಐತೆ ಅನ್ನೋದು ಕಲ್ಲಿನಂಗೆ ಐತೆ ಅನ್ನೋದು ಎತ್ತಿ ಕಡೆ ಹೋಗ್ಯಾಕ ಮನಸ್ಸ ಎದರಿಂದ ಆಗೈತಿ. ಜಗದ್ಗುರು ಸಿದ್ಧಾರೂಢಪ್ಪಗಳು ಪಂಚೀಕರಣ ಬರೆಯುವಾಗ ಯಾವ್ದ್ಯಾವ್ದು ಎದರಿಂದ ಆಗೈತಿ ಅಂತ ಹೇಳ್ಬೋದು. ಈ ಮನಸ್ಸು ಎದರಿಂದ ಆಗೈತಿ ಹಂಗಾರ ಈ ಮನಸ್ಸಿನ ತತ್ವ ಯಾವ್ದೈತೆ ಅದನ್ನ ತಿಳ್ಕೊಬೇಕಲ್ಲ. ಅದ್ಯಾಕೆ ಹಿಂಗೆ ಇದು ಎಲ್ಲರಿಗೂ ಗೊತ್ತೈತಿ. ಮನಸ್ಸು ಯಾವಾಗ ಹಿಂಗೆ ಚಲಿಸ್ಕೊತ ಇರ್ತೈತಿ ಅಂತ ಎಲ್ಲರಿಗೂ ಗೊತ್ತೈತಿ. ಹಂಗಾಗಿ ಹಿಂಗೆ ಯಾಕೆ ಚಲಿಸ್ತದೆ ಹೇಳಿ ಗಾಳಿ ಒಂದು ಕಡೆ ಕೊಂಡಿರ್ತಂದ್ರೆ ಸುಮ್ಮನೆ ಪ್ಯಾನ್ ಎತ್ತಿದ್ರೆ ಹಿಂಗೆ ಮಾಡ್ತೀವಲ್ಲ. ಮನಸ್ಸು ಏನು ಮಾಡ್ತದೆ ಕಂಡ್ರೆ ಹಂಗಾರೆ ಮನಸ್ಸು ಎದರಿಂದ ಆಗೈತೆ ಅನ್ನಂಗಾತ್ರಿ ಗಾಳಿ ತತ್ವದಿಂದ ಮನಸ್ಸಾಗಿ. ವಾಯು ತತ್ವ ಮನಸ್ಸಿನೊಳಗ ಐತಿ, ಆಕಾಶ ತತ್ವ ಮನಸ್ಸಿನಾಗ ಐತಿ. ಹಂಗಾರೆ ಗಾಳಿ ತತ್ವ ಈ ಮನಸ್ಸಿನಾಗ ಐತಿ ಅಂದ್ರ ಗಾಳಿ ಹೆಂಗ್ ಕಟ್ತೀರಿ? ಏನ್ ಕಟ್ಟಿಗೆ ಹೊರಿನ ಒಂದ್ 4 ಕತ್ತು ಇದನ್ನ ಹಾಕಿ ಹಚ್ಚಿ ಬಿಗದ್ ಕಟ್ಟಾಕ ಏನು ಮಾಡ್ತೀರ ಜಡ ವಸ್ತುವ ಹೇಗೆ ಇನ್ನೊಂದಾಗ ಹಂಗಾಗಿ ಬೇಸಿಗೆ ಬಿಗದ್ ಕಟ್ಟಪ್ಪ ಕಟ್ ಹಾಗ ಕಟ್ ಅನ್ನೋ ಒಂದು ಕಟ್ ಅನ್ನಕ ಮನಸ್ಸು ಕಟ್ಟವ್ರೆ. ಮನಸ್ಸು ಹೆಂಗ್ ಕಟ್ಟವ್ರು? ಈ ಮನಸ್ಸ ನೀ ಏನು ಮಾಡಿದ್ರು ಚಂಚಲಾಗುದ. ಇದನ್ನೇ ಹೇಳ್ಯಾನಲ್ಲ ಅರ್ಜುನ್, ಇದನ್ನ ಕೇಳ್ಯಾನಲ್ಲ ಗೀತಾದಾಗ ಹೇಳಿದ್ರಲ್ಲ ಏನಾರ ಚಂಚಲಕಿ ಮನಪಾರ್ಥ ಹೇಳ್ತಾನ. ಏನ್ ಮಾಡಿದ್ರು ಈ ಮನಸ್ಸು ನೀ ಎಲ್ಲ ನಿಲ್ಲಿಸು, ಏಕಾಗ್ರತೆಯಿಂದ ಕೇಳು, ನಾ ಹೇಳೋ ಮಾತು ಭಾಳ ಲಕ್ಷ್ಯ ಕೊಟ್ಟು ಕೇಳ ಅಂತ ನೀ ಎಲ್ಲ ಹೇಳ್ತಿ. ಖರೀ ನಮ್ಮ ಮನಸ್ಸು ಏನಕ್ಕತ್ತೆ ಅಂದ್ರ ನಾವು ಬರುವಾಗ ಬಿಸಿ ರೊಟ್ಟಿ ಮಾಡಾಕತ್ತಿದ್ರು, ಬೆಣ್ಣೆ ಇಟ್ಟಿದ್ರು, ನನಗ್ಯಾರು ಇರ್ತಾರು ಇಲ್ಲೂ ಹೋಗ್ಬಿಡ್ದು ಹುಟ್ಟು ತಿಂತಾರು. ಕಳು ಕರೆಯಕತ್ತಿದ್ರು ನನ್ನ ಪಾಲಿಗೆ ಇಡ್ತಾರೋ ಇಲ್ಲೋ, ಏನು ಅಲ್ಲೇ ತಿನ್ನು ಉಂಡು ಬರ್ತಾನೆ ಹುಟ್ಟು ಮುಗಿಸ್ತಾರೋ. ಮತ್ತು ಮನಸ್ಸು ಚಂಚಲ ಈ ಮನಪಾರ್ಥ. ಈ ಮನಸ್ಸು ಹಿಂಗ ಅಡ್ಡಾಡೋ ಮನಸ್ಸಿಗೆ ಏನ್ ಮಾಡ್ಲಿ ಉಪಾಯ ಹೇಳಂತ ಹೇಳಿ ಪಾರ್ಥ ಅಂದ್ರೆ ಭಾಳ ಹೆಸರುವರಿ ಅವನ, ಭಾಳ ಪ್ರೀತಿಯಿಂದ ಕರೆದಾನ ಅವನು. ಯಾರು? ಪರಮಾತ್ಮ. ಒಮ್ಮೆ ತಾಯಿಯಿಂದ ಕರೀತಾನ, ಒಮ್ಮೆ ತಂದೆ ಕಡೆಯಿಂದ ಕೇಳ್ತಾನ. ಯಾಕ ಯಾರ ಮ್ಯಾಲ ಸಲಿಗೆ ಭಾಳ ಇರ್ತೈತಲ್ಲ, ಸ್ವಾದರ ಮಾವಗಳು ಸಲಿಗೆ ಅಳಿಯಾಗಳು ಭಾಳ ಹೆಂಗ ತಾಯಿ ಕಡೆಯಿಂದ ಒಮ್ಮೆ ಕರಿತಾನ, ತಂದಿಗೆ ಹೆಂಗೆ ಕರಿತಾನಲ್ಲ ಹಂಗ ಅರ್ಜುನನು ಒಂದೊಂದ್ ಕಡೆ ಕೇಳ್ಕೊಂತೆಯ ಅಂತಾನ. ನಮ್ಮಿ ಕೇಳು ಭಾರತ ಅಂತಾನ. ಎಕ್ಕಡೆ ತನಗೆ ಹೆಂಗ ಪ್ರೀತಿ ಬರ್ತದ ಹಂಗೆ ಕೇಳ್ತಾನಲ್ಲ, ಹಂಗ ಪ್ರೀತಿಯಿಂದ ಹೇಳ್ತಾನ. 3 ಹೇಳಿದಾರಲ್ಲ, ಒಂದು ಅಭ್ಯಾಸ ಮಾರ್ಗದ, ಅಭ್ಯಾಸ ಮಾಡಬೇಕು ವೈರಾಗ್ಯದಿಂದ. ಈ ಮನಸ್ಸನ್ನು ಒಂದು ಸ್ವಲ್ಪ ದಾರಿ ಒಳಗೆ ತಗೊಂಡು ಬರಾಕ ಇವು ದಾರಿ ಅದಾವ. ಇದಕ್ಕೆ ಯೋಗ, ಇದಕ್ಕೇನಂತ ಕರೀತಾರೆ? ಸತ್ಸಂಗ ಅಂತ ಕರೀತಾರೆ. ಈ ಸತ್ಸಂಗನು ಕೂಡ ನಮ್ಮ ಮನಸ್ಸನ್ನ ಇಲ್ಲಿ ಕುಂಡ್ರು ಮಟನರ 1-2 ತಾಸು ತನ್ನಗ ಕೊಟ್ಟಿರ್ತಾರೆ. ಆ ತನ್ನಗ ಕುಂಡ್ರೋದಕ್ಕನ ತನ್ನಗ ಇರೋದಕ್ಕೆ ಹೇಳ್ಯಾರ. ಮನಸ್ಸು ಏನಾಗಬೇಕು? ತನ್ನಗ ಇರಬೇಕು. ಎಲ್ಲಿ ತನಕ ಮನಸ್ಸು ತನ್ನಗಿರ್ತದೆ ಅಲ್ಲಿ ತನಕ ಶಾಂತ. ಮನಸ್ಸು ತನ್ನಗ ಇರಲಿಲ್ಲ ಗದ್ದು ಶುರು ಆಗತ್ತದ ದುಃಖಕ್ಕೆ. ಮನಸ್ಸು ಸುಮ್ಮನಿದ್ದರೆ ಸುಖ. ಮನಸ್ಸು ತನ್ನಗ ಇರಲಿಲ್ಲ ಅಂದ್ರೆ ದುಃಖ. ದುಃಖ ಯಾಕೆ ಬರ್ತೈತಿ? ಹೆಂಗೆ ಬರ್ತೈತಿ? ಮನಸ್ಸಿನ ಚಂಚಲತೆಗೆ ದುಃಖ ಹೆಂಗ ಕಾರಣ ಆಗ್ತತಿ ಅಂತಕ್ಕಂಥವನ್ನ ಬಹಳಷ್ಟು ಉದಾಹರಣೆಗಳನ್ನ ಮಲ್ಲಿಕಾರ್ಜುನ ಒಪ್ಪುಗಳು ಕೊಟ್ಟಾರ. ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಒಪ್ಪುಗಳು ಕೊಟ್ಟಾರ, ಸಿದ್ದೇಶ್ವರ ಒಪ್ಪುಗಳು ಕೊಟ್ಟಾರ, ರೇವಣ ಸಿದ್ದೇಶ್ವರ ಒಪ್ಪುಗಳು ಅಂತ ಭಾಳ ಹೇಳ್ಯಾರ ಈ ಮನಸ್ಸಿನ ಬಗ್ಗೆ. ಮನಸ್ಸು ತನ್ನಗೆ ಇರಬೇಕಪ್ಪ, ತನ್ನಗೆ. ಅದು ತನ್ನಗೆ ಇರುವುದಿಲ್ಲ. ಆ ಮನಸ್ಸಿಗೆ ಏನು ಹೇಳ್ಯಾರ ಅವರು ಶರಣರ? ಮನಸ್ಸಿಗೆ ಮಂಗ್ಯ ಅಂತ ಹೇಳ್ಯಾರ. ಮನಸ್ಸ ಭಾಳ ಮಂಗ್ಯ ಆಯ್ತು ಬಿಡ್ರಿ. ಒಂದು ಮಂಗ್ಯ ತನ್ನಗೆ ಕೂತು ನೋಡ್ರಿ ನೀವು ಎಲ್ಲಾರ ಒಂದು ಮೇಲೆ ಈಚೆ ಕಡೆ ಒಂದು ಭಯ ಹಿಡಿದಿರ್ತದೆ, ಇನ್ನೊಂದು ಹಿಡಿದ ಮಾತಾಚೆ ಕಡೆ ವಾಲಿ ಜಿಗದ ಬರ್ತದೆ. ಅದ್ರ ಕಣ್ಣಿಗೆ ಇದಕ್ಕಿಂತ ಅದು ಚಲೋದ ಕಾರಣ ಕೂಡ ಆಚೆ ಕಡೆ ಠಂಗ್ ಜಿಗದ ಬರ್ತದೆ. ಮನಸ್ಸ ಬಹಳ ಮಂಗ್ಯ ಆಯ್ತದೆ. ಅದಕ್ಕೆ ಹೇಳಿದಾರ ನೋಡಿ, ಶರೀಫರ ಸುತ್ತ ಹೇಳ್ಯಾರ ಈ ಮನಸ್ಸಿಗೆ ಭಾಳ ಹೇಳ್ಯಾರ. ಮನಸ್ಸು ಸಾಮಾನ್ಯ ಮನಸ್ಸಲ್ಲಪ್ಪ, ಇದು ಹರಿದಾಡುವ ಮನಸ್ಸು. ಇನ್ನ ಬೇಕು ಎಷ್ಟಾದ್ರೂ ಮೊದ್ಲೇ ಕತ್ತದ ನೋಡ್ರಿ ಮನಸ್ಸು. ನಮ್ಗೆ ಬೆಲ್ಲ ಇಲ್ರಿ, 1 ಎಕರೆ ಆತ ನೋಡ್ರಿ. 1 ಎಕರೆ ಆಗಿನ ತನಕ ಕೂತಾನನ್ರಿ ಇವ. ಅದ್ರ ಮಗ್ಲಿಕ್ಕಿಂತ ಅದು 1 ಎಕರೆ ಆತ, 2 ಎಕರೆ ಆದ್ರೆ 1 ಗಲೇಚರ್ ಆಕತ್ರಿ ನನಗೆ ಅಂತಾನ. ಮತ್ತ ಮೊದಲಕ್ಕೆ ಏನಂದಾಗ್ರಿ 1 ಎಕರೆ. ಈಗೇನಂತಾನೆ 2 ಎಕರೆ ಅರ್ಪ. ಈಗೇನಂತಾನೆ ಆಚೆ ಕಡೆಯಿಂದ 2 ಎಕರೆ ಕೂಡ್ತಿದ್ರು 1 ಕೂಲಿ ಒತ್ತಟ್ಟೆಕತ್ ನೋಡ್ರಿ. ಮೊದ್ಲಕ್ಕೆ 1 ಎಕರೆ ಅಂದ, ಈಗ 2 ಎಕರೆ ಅಂದ, ಈಗ ಕೂಲಿ ಅಂದ, ಮತ್ತೀಗ 2ನೇ ಕೂಲಿಗೆ ಬಂದ ಬಿಟ್ಟ. ಮನಸ್ಸ ಮರ್ಕಟ ಅಂತ ಕರೆದ್ರು ಶಾಸ್ತ್ರದ. ಮರ್ಕಟ ಮಂಗ್ಯ. ಕೋಡ್ಗಣ್ಣ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗಣ್ಣ ಕೋಳಿ ನುಂಗಿತ್ತ
ಕೂಳಗಂತಂದ್ರೆ ಮಗ, ಕೋಳಿ ಅಂದ್ರೆ ಸಣ್ಣ ನೋಡ್ರಿ ಎಷ್ಟು ಚಂದ ಹೇಳ್ತಾರೆ ಶರೀಫ್ರ. ಒಳಗೆ ಹೂರ್ಣ ಇಟ್ಟಾರ ಮ್ಯಾಲ, ಈ ತಾಯಿ ಕಡುಬು ಮಾಡ್ಬೇಕಾರೆ ಏನು ಮಾಡ್ತಾರ್ರಿ, ಹೂರ್ಣ ಒಳಗೆ ಹಾಕ್ತಾರೆ ಇಲ್ರಿ, ಮ್ಯಾಲ ಖಾಲಿ ಹಾಕಿ ಮುಚ್ಚಿ ಒಳಗೆ ಇಡ್ತಾರೆ. ಹಂಗೆ ಅಧ್ಯಾತ್ಮ ಮತ್ತು ಪ್ರಪಂಚ ಎರಡನ್ನು ಕೂಡಿಸಿ, ಯಾಕಂದ್ರೆ ನಮಗೆ ಬಿಡಾಕೆ ಬರುದಿಲ್ಲ ರೀ, ಮನಸ್ಸು ತನ್ನಗೆ ಇದ್ದು ಬಿಡುದು ಅಂತ ಹೇಳಿ ಯಾವಾಗ ಹೊರಗೆ ಹೋಗತ್ತಂತ ಹೇಳಿ ತಣ್ಣಗೆ ಕೂತ್ರ ಪ್ರಪಂಚಕ್ರಿಗೆ ಹಂಗೆ ಮಾಡಕ್ಕೆ ಬರೋದಿಲ್ಲ. ಯಾಕೆ ಬರೋದಿಲ್ಲ ಹೇಳ್ರಿ? ಮನ್ಯಾಗ 2 ಎತ್ತದಾವ, 2 ಎಮ್ಮೆ ಅದಾವ, ದನ ಅದಾವ, ಹೊಲ ಐತಿ, ಮನೆ ಐತಿ, ಬಾಳೆ ಐತಿ, ಪ್ರಪಂಚ ಐತಿ. ಅವ್ರು ಬಾರ್ಕೊಂಡು ತೊಗೊಂಬರ್ತಾರೆ. ತನ್ನಾಗ ಮಕ್ಕೊಂಡು ಬಿಡಪ್ಪ 2 ದಿನ ಆತ ಆಶ್ರಮದಾಗ ಕೇಳ್ತಾರೆ, ಅವ್ರು 9 ದಿನ ಬಾರ್ಕೊಂತಿರ್ತಾರೆ. ಪೂರ ಎಲ್ಲ ಬಿಟ್ಟು ಜಳ ಮಾಡ್ಕೊಂಡು ನಮ್ದು ಏನೈತಿ ಎಲ್ಲ ಕೊಟ್ಟಲ್ಲ ಬಾ ಒಂದು ಅತ್ತಾಗ ಹೋಗಿ ಹಾಳಾಗಿ ಬರಬೇಡ, ಇಲ್ಲಂದ್ರೆ ಅದನ್ನು ಮಾಡು ಇದನ್ನು ಮಾಡಂತಾರ. ಅದಕ್ಕೆ ಜಾನನಾದವನು ಲೌಕಿಕ ಪಾರಮಾರ್ಥ ಎರಡನ್ನು ಕೂಡಿ ಮಾಡ. ಅವ್ರು ಬಿಟ್ಟು ಓಡುವಂತೇನು ಹೇಳಿ ನಮ್ಗೆ ಮಹಾತ್ಮರು SS ಪ್ರೊಫೆಸರ್ ಕುರುಗಳು ಅವರು ಗೃಹಸ್ಥರು, ಸನ್ಯಾಸಿಗಳಲ್ಲ. ಇದ್ರೊಳಗೆ ಇರ್ತಕ್ಕಂಥವ್ರು ಎಲ್ಲ ಗೃಹಸ್ಥರು ಇದ್ದೀವಿ. ಗೃಹಸ್ಥರು ಅಂತಂದ್ರೇನು, ಸನ್ಯಾಸಿ ಅಂತಂದ್ರೇನು, ಎಲ್ಲ ಬಿಟ್ಟು ಒಂದೊಂದು 2 ಮಾರು ಗಡ್ಡ ಬಿಟ್ಕೊಂಡು ಹೋಗಿ ಗುಡ್ಡು ತುತ್ತುದೇ ಕೂಡುದಲ್ಲ ಸನ್ಯಾಸಿ ಅಂದ್ರೆ. ಇರಬೇಕು, ಅದನ್ನು ಇರಬೇಕು, ಇಲ್ಲದ ಇರಬೇಕು, ಅದನ್ನು ಹಚ್ಚಿಕೊಳ್ಳಲಾಗಬೇಕು. ಒಟ್ಟು ಅದು ಮನಸ್ಸು ಸುಮ್ಮನೆ ಇರೋದಿಲ್ಲ ಬಿಡ್ರಿ. ಹೆಂಗೆ ಮಾಡೋದು ಅಂತಂದ್ರೆ ಅದು ಹೋಗೋದು ಈಗ ಒಂದಲ್ಲ, ಈಗ ತಾನ ಅಡ್ಡಾಡಿ ಒಂದು ಪಕ್ಷಿ ಹೊಂಟಿತ್ತು ಸಾಗರದ ಹಡಗು ಹೊಂಟಿತ್ತು. ಹಡಗಿನಾಗ ಅದು ಪಕ್ಷಿ ಹಾರಾಡ್ತಿತ್ತು, ಮತ್ತು ಎಲ್ಲಿ ಹೋಗ ಸಮುದ್ರ ಬಿಟ್ಟು ಹಾರಾಕಂದ್ರೆ ಒಂದು ಸ್ವಲ್ಪ ಹಾರಾಡ್ತಿತ್ತ ಬಂದು ಮತ್ತು ಎಲ್ಲಿ ಕುಂಡಿರ್ಬೇಕಾದ್ರೆ ಆ ಹಡಗದ ಇದ್ರ ಮೇಲೆ ಕುಂಡಿರ್ಬೇಕು. ಆಚೆ ಕಡೆ ದಾಂಡಿಗೆ ಹೋದಾಗ ಬಿಡುಗಡೆ. ಈ ಮನಸ್ಸನ್ನು ಅಂಥದ್ದನ್ನು ಒಟ್ಟ ಚಂಚಲ ಆಗಬಾರದಂದ್ರೆ ಸಾಧ್ಯ. ಅದರ ಧರ್ಮ ಏನು? ನೀರಿನ ಧರ್ಮ ಏನು? ತಣ್ಣಗೆ. ಅದು ನಿನಗೆ 7 ಕಾಸಿದ್ರು ಒಂದು 4-5 ತಾಸಿಗೆ ಏನಾಗೋದು ಅದು? ಓಹೋ ತಳ ಹೋದ ಕಾಸಿದ್ದೆ ಯಾವಾಗ ಮುಂಜಾನೆ ಈಗ ನೋಡಿ ಮತ್ತೆ ತಣ್ಣಗಾಗ 4 ತಾಸಿಗೆ ಏನಾಗ ಹೋಗ್ಯಾವ. ಮತ್ತು ತಣ್ಣಗೆ ಆಗೋದು ಏನದು? ನೀರಿನ ಗುಣಧರ್ಮ. ಮನುಷ್ಯನ ಗುಣಧರ್ಮ ಏನಂದ್ರೆ ಅದು ಪ್ಯಾನಿನ ಗತಿ ಅಷ್ಟು ಹಿಂಗ ಮಾಡೋದು. ಒಬ್ಬರ ಅಕ್ಷರು ಇಂಥ ವಯಸ್ಸಾದವರು ಒಂಟಿ ಮೇಲೆ ಕೂತ್ಕೊಂಡು ಹೊಂಟಿದ್ರು. ಇಂಥವ್ರು 25 ವರ್ಷದ ಹುಡುಗರು ಇರ್ತಾರಲ್ಲ, ಇವ್ರು ಅದಾರ ಹೊಂಟಿದ್ರ, ಒಂಟಿ ಮೇಲೆ ಕೂತ್ಕೊಂಡು ಹೊಂಟಿದ್ರು. ಅದಾರ ನಾವು ಯಾಕೆ ಏನ್ರಿ ಆಟ ಆಡ್ತೀರಿ ನಿಮ್ಗೆ ಗೊತ್ತಾಗತ್ತಿಲ್ಲ ಅಂತ ನಾವು ಯಾಕಪ್ಪ ಅಂದ್ರೆ ಏನ್ರಿ ಒಂಟಿ ಮೇಲೆ ಕೂತಿರೋ ಮಿಂಗ ಮಾಡ್ಕೊಂತ ಗೊತ್ತಾಗೋದಿಲ್ಲ ನಿಮ್ಗೆ. ಯಪ್ಪ ನನಗನಕ ಗೊತ್ತಾಗೋದಿಲ್ಲ. ಯಾಕೆ ಗೊತ್ತಾಗೋದಿಲ್ಲ? ನನಗೆ 75 ದಾಟಿ 80ಕ್ಕೆ ಬಂದವ, ನನಗೆ ಏನು ತಿಳಿವತ್ತು ಗೊತ್ತಾಗತ್ತು. ನಾ ದಿನ ಕುಂಡಿರ್ತೀನಿ, ಅದು ನಾನು ಹಿಂಗೆ ಮಾಡ್ಕೊತ ಹೋಗತ್ತಿ. ಯಪ್ಪ ನೀ 25-26 ವರ್ಷದವ ನೀ ಕುಂಡ್ರು ಅಂದ್ರೆ ನಾಟಕ ಹೋಗತ್ತಿ ಅಂದ. ಅಜ್ಜಾರ್ ತೆಳಗೆ ಇಳಿದ್ರು. 25 ವರ್ಷ ಟಣ್ಣ ಜಗತ್ ಗೊತ್ತಾಗ ಇಟ್ಟ ಹೊಂಟಿತ್ತು ಅಂತ ಒಂಟಿಡು ಹೆಂಗಿರ್ತತ್ರಿ. ಮತ್ತು ಒಂಟಿ ಮೇಲೆ ಕುಂತಿಂದ ಅಜ್ಜಾರ ಅಂದ್ರು ನನಗನಕ 70 ಆಗಿದ್ದು ಬಿಡಪ್ಪ, ನಾ ಅಗಲಾಡಿ ನೀ 20 ಇದ್ರೆ ಅವ್ನು ಯಾಕೆ ಅಗಲಾಡ್ತಿ? ಅದಾರ ನಾವು ಇದ್ರ ಡಬ್ಬಣಿ ಹಿಂಗೈತ್ರಿ ಅಂತ ನಾವು ಹಂಗೆ ಈ ಮನುಷ್ಯನ ಡುಬ್ಬ ಏನೈತಿ? ನೀ 25 ಕುಂತ್ರು, 70 ಕುಂತ್ರು, 80 ಕುಂತ್ರು, 18 ಕುಂತ್ರು ಅದು ಡೊಬ್ಬ. ಒಂಟಿ ಡುಬ್ಬದ ಮ್ಯಾಲ ಕುಂತ ಮಗಳಾಡುದ. ಈ ಮನಸ್ಸು ಅನ್ನುವಂಥದ್ದು ಅದರ ಸ್ವಭಾವ ಹಾಂಗ ಅತ್ ಅನ್ನೋದಕ್ಕೆ ನಮ್ಮಂಥವ್ರಲ್ಲ, ಬ್ರಹ್ಮಜ್ಞಾನಿಗಳ ಮನಸ್ಸನ್ನು ಕೂಡ ಅಲ್ಲಲು ಕಲ್ಲಲು ಮಾಡೈತಿಲ್ಲ. ಯಾರು ವಿಶ್ವಾಮಿತ್ರೊಂದು ಮಾಡೈತಿಲ್ಲ. ಏನು ನುಗ್ಗಿದವ ಅವ ತಿಂದದ್ದ ಪುಂಡಿ ಪಲ್ಯ ಇಂಥ ತಿಂದಿಲ್ಲವ, ಉಕ್ಕು ತಿಂದ. ಇನ್ನು ಬದ್ನಿಕಾಯಿ ಪಲ್ಯ, ಸಾರ, ಟೊಮೆಟನ್ನ ಹಾಕಿ ರೊಟ್ಟಿ ತಿಂದವ್ರ ಗತಿ ಇಲ್ಲ. ಉಕ್ಕು ತಿಂದವ್ರದ್ದು ಹೇಳಕತ್ತೇನ. ಉಕ್ಕು ತಿಂದವನ ಗತಿ ಏನಾದ? ಮೇನ್ಕಾನ್ ಕೈಯಾಗ ಸಿಕ್ಕು ಹೋದ್ರೆ ಹೇಳ್ತಾನೆ. ಯಾರು? ವಿಶ್ವಾಸ. ವಶಿಷ್ಠರ ಮಾಯಾ ಸುಳ್ಳು ಅಂದ್ರೆ ಅವು ಬಂದಿದ್ದೆ ಅಂತಂತ. ಅದಕ್ಕೆ ಅಂತ ಬಲ್ಲಿದವರ ಮಹಾಮಹಿಮರನ ನಿಜಗೊಂಡ್ರ ಎಂತೆಂಥವ್ರನ್ನ ಏನು ಮಾಡಿ ನೀನು ಬಾಪು ಇದೆ. ಎಂತೆಂಥವ್ರನ್ನ ಅಗಸ್ಯಾಡಿ ಕೈ ಬಿಟ್ಟು ನಮ್ಮಂಥವ್ರ ಪಾಡೇನ. ಹಂಗಾರೆ ನಮ್ಮಂಥವ್ರ ಪಾಡೇನಂದ್ರೆ ಈ ಸತ್ಸಂಗ ಮಾಡು. ಸತ್ಸಂಗತ್ವೇ ನಿಸ್ಸಂಗತ್ವೇ, ನಿಸ್ಸಂಗತ್ವೇ ನಿರ್ಮೋಹತ್ವೇ, ನಿರ್ಮೋಹತ್ವೇ ನಿಶ್ಚಲ ತತ್ವೇ. ನಿಶ್ಚಲ ತತ್ವ ಆಗ್ತದೆ. ಮನಸ್ಸು ಯಾವಾಗ ನಿಶ್ಚಲ ಆಯ್ತು, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಮೂಢರಂದ ಯಾರು? ಶಂಕರಾಚಾರ್ಯ. ಮೂಢಮತಿ ನೀನೇನು ಮಾಡೋದು? ನಹಿ ಡುಂಕ್ರಿಂ ಕರುಣೆ ಅಂದ್ರೆ ಒಬ್ಬ ವೇದಕ್ಕೆ 6 ಮುಖ್ಯವಾಗಿ ಷಡಂಗಾದಿ ವೇದ, ಮುಖ್ಯಶಾಸ್ತ್ರ ವಿದ್ಯಾ, ಕವಿತ್ವಾದಿ ಗದ್ಯಂ ಸುಪದ್ಯಂ. ನೀನು ಎಂಥ ಕವಿ ಆಗು,
ಎಲ್ಲ ಪದ್ಯಗಳನ್ನು ಹಾಡು, ಆಮೇಲೆ ಛಂದಸ್ಸು, ವ್ಯಾಕರಣ, ವೇದದ ಎಲ್ಲ 6 ಶಾಸ್ತ್ರಗಳನ್ನ ಮುಖಬಾಯ ಕೊಟ್ಟು ಹೇಳ್ತೇನೆಂದ್ರು ಕೂಡ ವ್ಯರ್ಥ ಅಂತ ಹೇಳಿದ್ರು ಶಂಕರಾಚಾರ್ಯ. ಯಾಕ? ಗುರುರಂಗ್ರಿ ಪದ್ಮೆ ಮನಸ್ಸೇದ ಲಗ್ನಂ ತತಕೀಂ 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 ತತಕೀಂ. ನಿನ್ನ ಮನಸ್ಸು ಗುರುವಿನ ಪಾದದೊಳಗೆ ನಿಲ್ಲದ ಹೋಗ್ತಿ ಅಂದ್ರೆ ನೀ ಎಂಥ ಪಂಡಿತದೇನಂದ್ರೂ ನಿನಗೆ ವ್ಯಾಕರಣ ಬರ್ತದ, ಛಂದಸ್ಸು ಬರ್ತದ, ವೇದಗಳು ಬರ್ತಾವ, ಎಲ್ಲ ಬಾಯ್ಪಟ್ಟು ಹೇಳ್ತಿ ಅಂದ್ರು ಕೂಡ ಗುರುಪಾದದಲ್ಲಿ ನನ್ನ ಮನಸ್ಸು ನಿಲ್ಲದೆ ಹೋದರೆ, ಮನಸ್ಸು ಸುಮ್ಮನಿದ್ದರೆ, ಯಾವನ ಮನಸ್ಸು ಗುರುಪಾದದಲ್ಲಿ ನಿಲ್ತೀವೋ ಗುರುರಂಗ್ನಿ ಪದ್ಮೆ ಮನಸ್ಸೇದ ಲಗ್ನಂ ತತಕೀಂ ತತಕೀಂ. ಶಂಕರಾಚಾರ್ಯ ಗುರುವಷ್ಟಕದಲ್ಲಿ ನಿಲ್ಬಾರ್ದು. ಗೀತೆಗಳು ಒಂದೇ ಇಲ್ಲ, ಬಹಳ ಗೀತೆಗಳವ. ಗುರುಗೀತಾ ಇದೆ, ಶಿವಗೀತಾ ಇದೆ, ಭಗವದ್ಗೀತಾ ಇದೆ, ಪಾರಮಾರ್ಥ ಗೀತಾ ಇದೆ, ಅಷ್ಟಾವಕ್ರ ಗೀತಾ ಇದೆ, 1 2 ಭಾಳ ಗೀತಾ ಅದಾವ. ಆಯುಷ್ಯ ನಮ್ದು ಭಾಳ ಕಡಿಮೆ ಐತಿ, ವಯಸ್ಸು ಭಾಳ ಕಡಿಮೆ ಅದಾವ. ಆದ್ರೆ ಅದು ಪರ್ವತದಷ್ಟು ಐತಿ. ಒಟ್ಟು ಯಾವಾಗ ಓದಾವ, ಎಷ್ಟು ಓದಾಕಾಗ್ತದೆ. ಅದಕ್ಕಾಗಿ ನಾವು ಏನು ಮಾಡ್ಬೇಕಂದ್ರೆ ಮನಸ್ಸನ್ನು ಸಂತೋಷವಾಗಿಡಬೇಕಾಗಿತ್ತಂದ್ರೆ, ಮನಸ್ಸನ್ನು ಆನಂದವಾಗಿ ಇಡಬೇಕಾಗಿತ್ತಂದ್ರೆ ಇದ್ದುದರಲ್ಲಿ ತೃಪ್ತನಾಗಿ ಇರ್ತೀವಿ. ಅದಕ್ಕೆ ನಮ್ಮ ಹಿರಿಯರು ಒಂದು ಗಾದೆ ಮಾತಾಡಿದ್ರು ನೋಡ್ರಿ ಅಂತ, ಹಾಸಿಗೆ ಇದ್ದಷ್ಟು ತಿಮ್ಮಗ್ ಹೇಳಿದ್ರು ಅಂತ ಶಾಲೆ ಏನಂತ, ಹಾಸಿಗೆ ಇದ್ದಷ್ಟು ಕಾಲು ಚಾಚಂದ್ರೆ ಏನು ಮಾಡಬೇಕು? ಅವ್ನು ಗೊತ್ತಾಗಿತ್ತು. ಮನೆಯಾಗಿನ ಹಾಸಿಗೆ ದೊಡ್ಡದಿತ್ತು. ಮನೆಗೆ ಬಂದ ಅರ್ಧ ಟರ ಜಮಖಾನಿ, ಅರ್ಧ ಚಲೋ ಜಮಖಾನಿ ಹರಿದ ಅವ್ನು ಗೆದ್ದಿದ್ದವ, ಅರ್ಧ ಹರಿದು ಅವ್ರು ಬಂದಿದ್ದ್ಯಾಕೆ ಹರಿದ ಮಾಸ್ತರ್ ದಿನ ಇದನ್ನ ಹೇಳ್ತಾನೆ ಶಾಲೆಯಾಗಿ. ಏನು ಹಾಸಿಗೆ ದಡ್ಕ ನಾನು ಎಷ್ಟು ಉದ್ದದೇನಿ ಅಳತಿ ಮಾಡ್ಕೊಂಡೆ, ಜಮಖಾನಿ ಎಷ್ಟು ಉದ್ದೈತಿ, ಉಳಿದಿದ್ದೆಲ್ಲ ಹರಿದೇನಂತ. ನಮ್ಮ ಶಾಸ್ತ್ರ ಹಿಂಗಾಗಿದೆ. ಹೇಳುವುದೊಂದು ಮಾಡುವುದು ಇನ್ನೊಂದು, ಹೇಳುವುದು ಒಂದು ಮಾಡುವುದು. ಅವ್ರು ಏನು ಹೇಳ್ತಾರೆ? ವಾಚಾರ್ಥವಾಗಿ ಹೇಳಿದ್ರೆ ನಾವು ಲಕ್ಷಾರ್ಥಾಗ ಅದನ್ನು ತಿಳ್ಕೊಂಡು ಏನು ಹೇಳ್ಯಾರ? ಡಾಕ್ಟರ್ ತೆಲುಗೋಡ ಹೋದ ತಿಮ್ಮ, ನಮಗೆ ಲೌಕಿಕ ಬೇಕಲ್ರಿ, ನಾವು ಲೌಕಿಕ ಬಿಟ್ಟಿಲ್ಲ. ಲೌಕಿಕ ಹೇಳಕ್ಕೆ ಬರಲಿಲ್ಲ, ಬರೀ ಅಧ್ಯಾತ್ಮ ಹೇಳ್ಕೊತ ಹೋದ್ರೆ ನಾವು ಬಂದವರೆಲ್ಲ ಸನ್ಯಾಸಿಗಳೆಲ್ಲ ಲೌಕಿಕದಾಗ್ರಿ. ಮನೆ ಮಕ್ಕಳದಾರ, ಹುಡುಗರು ನಾವೆಲ್ಲ ಇದನ್ನ ಎಲ್ಲರೂ ಹೇಳ್ಕೊಂಡು ಹೋಗೋದನ್ನ ನೌಕಿ. ಈಗ ನಾವು ಡೋನ್ಯಾಗ ಕೂತೇವೆ ಅಂದಾಗ ಹುಟ್ಟು ಹಾಕ ಒಬ್ಬನೇ ಇರ್ತಾನೆ, ಅದ್ರಾಗ ಕೂತಾವ ಹುಟ್ಟರು ಒಯ್ದು ಮುಟ್ಟಿರ್ತಾನೆ. ಹಂಗೆ ನಾವು ಸದ್ಗುರು ಅನ್ನತಕ್ಕಂಥ ಒಬ್ಬ ಪರಮಾತ್ಮನ ಕಾಲು ಹಿಡ್ಕೊಂಡಿವಿ ಅಂದ್ರೆ ನಾವು ಎಷ್ಟೋ ಮಂದಿ ಹಾಕಿರೋಲಿಕ್ಕೆ ಓದ್ ಹಚ್ಚ ಕಡೆ ದಂಡಿಗೆ ಹಚ್ತಾನೆ. ಗುರುದೇವ ಆತ್ಮಾನಂದ್ರ ಪಾದ ನಾವು ಗಟ್ಟಿಗೆ ಹಿಡಿದೀವಿ ಅಂದ್ರೆ ಎಷ್ಟು ಮಂದಿ ಯಾಕೆ ಹತ್ತಲ್ಲಿ ಹುಟ್ಟು ಹಾಕೋ ಗಟ್ಟಿಯೊಳಗೆ ಬರ್ತಾನೆ ತಗೊಂಡು ಹಚ್ತಾನೆ. ವೈದ್ಯ ಹೇಳಿದಂತ ಏನು? ವೈದ್ಯ ಅಂದ್ರೆ ಡಾಕ್ಟರ್. ಅವಾಗ ಉಂಡಿ ಭಾಳ ಮಾಡ್ತಿದ್ರು ಪಂಚಮ್ಯಾಗ. ಮನಸ್ಸು ಕೆಳತಿರಕ್ಕಿಲ್ಲ, ಎಲ್ಲ ಥರದ ಉಂಡಿ ಮಾಡೋದು ಭಾಳ. ಈಗ ನಮಗೇನಾಗ ಅಂದ್ರೆ 10 ಕಿಲೋ ಪೆಂಟಿ ಬಂದವ, ಮತ್ತೀಗ ಆ 10 ಕಿಲೋದು 2 ಕಿಲೋ ಮಾಡಿ 1 ಕಿಲೋ ಪೆಂಟಿ ಬಂದಾಗುತ್ತೆ. ನಾನು ಇವರಲ್ಲಿ ಸಣ್ಣವಿದ್ದಾಗ 32-33 ಕಿಲೋ ಪೆಂಟಿ ಕೊಡ್ತಿದ್ರು. ಮಾತು ಹೊರದು ಮ್ಯಾಲೆ ತೊಟ್ಟು ಅಂತ ಅದರದ್ದು 33 ಕಿಲೋದು 1 ಪೆಂಟಿ ಬೆಲ್ಲ ತಂದು 32 ಥರದ ಉಂಡಿನ ಕಟ್ಟುತ್ತಿದ್ರು. ನಾವು ಸಣ್ಣವಿದ್ದಾಗ ಉಂಡಿ ಅವಳಿ ಭಾಳ ಉಂಡಿ ತಿನ್ನೋದು ತಿಂಗಳಾಗಟ್ಟೆ ಶಕ್ತಿ ಇತ್ತು. ಬ್ಯಾರೆ ಏನು ಬೆಲ್ಲದಾಗ ಮಿಕ್ಸ್ ಮಾಡ್ತಿದ್ದಿಲ್ಲ. ಚಲೋ ಬೆಲ್ಲ, ಚಲೋ ಹಿಟ್ಟ ಎಲ್ಲ ಇರ್ತಿತ್ತು. ತಿಂಗಳಾಗಟ್ಟಲೆ ಉಂಡಿ ತಿಂದ್ರು ತಡಿತಿತ್ತು. ಈಗ ಹಂಗಾಗಿಲ್ಲ, ಬೆಲ್ಲೆಲ್ಲ ಕಾರ್ಖಾನೆದಾಗ ಬರ್ತೈತಿ, ಮಿಕ್ಸ್ ಆಗಿ ಬರ್ತೈತಿ. ಎಲ್ಲ ಔಷಧ ಹೊಡೋದ ಕಾಳ. ಅವ್ನು 1 ಬೇಡ 2 ಉಂಡಿ ಹಚ್ಚ ತಿಂದಂದ್ರೆ ಅವ್ನು ನೋಡಕ್ಕೆ ಹೋಗುದು ನಾವು ದವಾಖಾನಿಗೆ. ಯಾಕೆ ನಿನ್ನ ಶೇಂಗಾ ಉಂಡಿ ಭಾಳ ಬ್ಯಾಡ ಅಂದ್ರೆ ಕೇಳಿ ಇಲ್ಲೇ ಅಮ್ಮಾರ ಹಾಕ್ಯಾವ್ರಿ, ನೀವು 2 ಸಲ ಹಾಕ್ಯಾರ, ಇವತ್ತೊಂದು ದಿನ ಇಟ್ಕೊಂಡು ಕಳಿಸ್ತಾರೆ. ಯಾಕೋ 4 ಶೇಂಗಾ ಉಂಡಿ ತಿಂದ. ಅವಾಗ ದಿನ 10 ತಿಂದ್ರು ಏನಕ್ಕಿಲ್ಲ, ಏನಿದ್ದು ಗಟ್ಟಿದ್ದು ಎಲ್ಲ ಲೂಸ್ ಆಗಿಬಿಟ್ಟಾವ. ಇವತ್ತಿನ ಆಹಾರ ಇಲ್ಲ. ಅಪ್ಪಗೆ ಹತ್ತಿ ಪಂಚಮಿಗೆ ತಾಯಿನೂ ಹೋದ್ಲು ತವ್ರ ಮನೆಗೆ. ಹೊಸದಾಗಿ ಸುಸಿ ಬಂದಿದ್ದು, ಅಕ್ಕಿ ಹೋದ್ಲು. ಅಪ್ಪ ಮಗ ಇಬ್ಬರ ಉಳ್ಕೊಂಡಿದ್ರು. ಮನಸ್ಸು ಸುಮ್ಮನಿದ್ದಾರೆ ಸುಖ. ವಿಷಯ ಆ ವಿಷಯಕ್ಕೆ ಅದು ನಾವು ಹೇಳೋದು ಸಂಬಂಧ ಇರ್ಬೇಕು. 4 ಡಬ್ಬಿ ಇಂತಿಂತಾವ್ ಚಿಮಣಿ ಡಬ್ಬಿ ಉಂಡಿ ತಿಳ್ಕೊಂಡು ಯಾರು ಅವ್ವ ಸೊಸೆ ಕೂಡಿ ಅಪ್ಪ ಮಗ ಇಬ್ಬರೇ ಇರ್ತೀರಪ್ಪ. ಈಗ ನಾವೆಲ್ಲ ಕೆಲ್ಲಾರ್ದಂತ ಅದೊಂದು ಅಂಥ ಮಾಡಿದ್ದಿ ಮಾಡಿರ್ತೀವಿ. 2 ದಿನದಾಗ ಬರ್ತೀವಿ ಭೇಟಿಯಾಗಿ. 3 ದಿನ ಅಪ್ಪ ಮಗ ಏನು ಮಾಡಿದ್ರು ಅಂದ್ರೆ, ಮಗ ಹೇಳಿದ್ರ ಅಪ್ಪ ತಿಮ್ಮಪ್ಪ ತಿಮ್ಮ ಇಬ್ಬರು ಭಾಳ ಪ್ರೀತಿ. ಅಪ್ಪ ಮಗ ಇಬ್ಬರು ತಮ್ಮ ನಾವು ಯಾಕೆ ಆಕಿ ನಿಮ್ಮವ್ ಬಂದ ಅಂದ್ರೆ ಬರೀ ಗಿಟ್ಟಿ ನೋವು ಕೊಡ್ತಾಳಲ್ಲ ಉಂಡಿ,
ಆ ಶೇಂಗಾ ಡಬ್ಬಿ ತಂದು ಮುಂದೆ ಇಟ್ಕೊಂಡ್ಬಿಡುನು, ಅವ್ರಿಬ್ರು ಬಟ್ಟ ಬರೀ ಶೇಂಗಾದ ತಿನ್ನು ಅಂತ ಮಾತಾಡಿದ್ರು. ಯಾರು ಅಪ್ಪ ಅಮ್ಮ ಅವು 100 ಉಂಡಿ ಹಿಡಿಯುತ್ತ ಡಬ್ಬಿ. 3 ದಿನದಾಗ ಮನುಷ್ಯಾಗ ಹತ್ತಿ ಎನಿಸ್ಕೊಂಡು ತಿನ್ನೋರು, ನೀ ಹತ್ತಿಯಪ್ಪ ನಾ ಹತ್ತಿ. 2 ದಿನದಾಗ 30 ಉಂಡಿ ತಿಂದ್ರು. ಸಿಕ್ಕಾಪಟ್ಟಿ ಹತ್ತಿ ಬಿಡ್ತಿ ಏನು ಓಡಾಡಿ ವಾರ ಯಾರು ಡಾಕ್ಟರ್ ಕಡೆ. ನಮ್ಮ ಅಪ್ಪ ಭಾಳ ಪರಿಸ್ಥಿತಿ ಕೆಟ್ಟತ್ರಿ. ಯಾಕಂದ್ರೆ ನನಗೆ 25 ವರ್ಷ, ನಮ್ಮ ಅಪ್ಪ ನನಗಿನ 50 ವರ್ಷ. ಪರಿಸ್ಥಿತಿ ಭಾಳ ಕೆಟ್ಟದ್ದು. ಡಾಕ್ಟರ್ ಅಂದರು, ಒಂದು ಬಾಟ್ಲಿ ಚಲೋ ಔಷಧ ಕೊಡ್ತೀನಿ, ಇದನ್ನ ಏನು ಮಾಡ್ಬೇಕಂದ್ರೆ ಇದು ಭಾಳ ಗಟ್ಟಿ ಐತಿ, ಕೊಡು ಒಂದು ಸತ್ತಿಗೆ ಏನು ಮಾಡ್ಬೇಕಿದ್ರೆ 4-5 ಸರ್ತಿ ಚಲೋ ಅಗಲಸಾಡಬೇಕಿದೆ, ಅಗಲಸಾಡಿ ಕೊಡ್ಬೇಕಿದೆ. ನಂತೆ ತಿಮ್ಮಗೆ ಏನು ಹೊಡಿತಿ ಗೊತ್ತೈತೇನ್ರಿ? ಅಗಲಸಾಡಿ ಕೊಡಬೇಕು. ಮನಸ್ಸು ಸುಮ್ಮನಿದ್ದರೆ ಮನಸ್ಸು ಹಿಂಗೆ ಅಗಲಸಾಡಿದ ಬಾಟ್ಲಿ. ಅವ ಅಗಲಸಾಡಿ ಅಂತಿದ್ದಲ್ಲ, ಬಾಟ್ಲಿ ಅಗಲಸಾಡೋದು ಅನ್ನೋದು ಮರ್ತ ಬಿಟ್ಟ. ಅಗಲಸಾಡಿ ಕೊಡೋದು ಬಂದ ನೆರಿನ ಮ್ಯಾಗ ಬಾಟ್ಲಿ ಇಟ್ಟ. ಹೊರಗಿಂದ ಬಂದಾನ ದೊಡ್ಡ ಅಂಗಿ ಕಳೆದಾನ, ಗಂಡ ಕಚ್ಚಿ ಹಾಕಿದ. ಕಚ್ಚಿ ಹಾಕೋದು ಬಾ ದೋತರನ ಉಟ್ಕೊಳಕ್ ಕೊಡೋದು, ಇನ್ನೂ ಕೂಸಕ್ಕಂದ್ರೆ ಉಳಿದಾನೆ ಬಂದವನ ಕಚ್ಚಿ ಹಾಕತ್ತಿದ. ಅಪ್ಪ ಕೇಳಿದ, ಯಾಕೆ ಈ ಬಂದವನ ಕಚ್ಚಿನ ಹಾಕತ್ತಿದ್ದ? ಡಾಕ್ಟರ್ ಹೇಳ್ಯಾರ ಸುಮ್ಮನೆ ಇರ, ನಾವು ಮನಸ್ಸು ಸುಮ್ಮನೆ ಇದ್ದಾರೆ ಕಚ್ಚಿ ಏನು ಕೇಳುವ ಸುಮ್ಮನೆ ಇರ್ಬೇಕು. ದೊಡ್ಡ ಅಂಗಿ ಕಳೆದ ಮ್ಯಾಗಿಂದ ಲಂಡಂಗಿ ಮ್ಯಾಗ ನಿಂತ ಮತ್ತೆ ಕೇಳಿದ, ಏನು ಇಳಿದು ನೀರು ಹಚ್ಚೋದಕ್ಕೆ ಕಚ್ಚಿ ಹಾಕಿಲ್ಲ. ಬಂದವನು ಮನಸ್ಸು ಸುಮ್ಮನೆ ಇದ್ದಾರೆ ಗಟ್ಟಿ ಬಟ್ಟು ಹಾಕೊಂಡು ಅವ್ರ ಅಪ್ಪನ ತಗೊಂಡ ಮುಂಗಾಯ. ಅವನು ದೊಡ್ಡ ಕಸ್ತೂಳ್ಗ ಮನುಷ್ಯ. ಮುಂಗಾಯ ಯಾಕೆ ತಗೊಂತಿ ಅಂದ್ರೆ ಡಾಕ್ಟರ್ ಹೇಳ್ಯಾರ 6-8 ಮಟ ಅಗಲಸಾಡ. ಮುಂಗಾಯ ತಗೊಂಡು 8 ಸಲ ದಡ ಗಣೇಶ್ ಹಾಕಿದ. ಮೊದಲ 10-15-20 ಸಲ ಹೋಗಿತ್ತು. 2 ಗಂಟೆ ಗಾಂವ್ ಅಗಲಸಾಡ ಹಾಕಿದ. ಮುದುಕ ಕಿರಣಕಿನ ಯಾಕೆ ಶುರು ಮಾಡಿ ಯಾವ ಶುರು ಮದ್ದಿನಕ್ಕೆ ಬಂದ ಬಲದಾಗ ನೀರು ಹಾಕ್ತಿದ್ದ ಊರ್ ಮಗದಾಗ. ಮತ್ತೆ ಬಂದವನ ದೊಡ್ಡ ಅಂಗಿ ಕಡ್ದವ, ಮತ್ತೆ ಕಚ್ಚಿ ಹಾಕಿದ. ಯಾಕೋ ತೀರ್ಮ ಅಂದ ಮನಸ್ಸು ಸುಮ್ಮನೆ ಮತ್ತೆ ಅಂಗಿ ಕಡ್ದು ಮತ್ತೆ ಮುಂಗೈ ಮೇಲೆ ತಗೊಂಡ ಮುದುಕನ್ ಮತ್ತೊಂದು ಜಪಾಟಿ ಗದ ಮೀದ ಹೆಚ್ಚು ನೆಳ್ಳ ಕತ್ತಿ ಮುದುಕ. 3 ಸಲ ಗದ ಮಂತ್ರಿ 3ನೇ ಸಲ ಮತ್ತೆ ಮುಂಗೈ ತಗೊಂಡ ಮುದುಕನ್ನ. ಅವಂದ ನಿಮ್ಮ ಅವನನ್ನು ಕರೆಸು, ಇನ್ನೇನು ಕರೆಸು, ಬಹಳ 2 ತಾಸು ರಾತ್ರಿಗೆ ನಾನು ಶಿವನ ಅಪ್ಪನ ಪಡೆದು ಮತ್ತೆ ವೃತ್ತಕ್ಕೆ ಬಾರದಂತೆ ರವಿತ ಪುಷ್ಪವನ್ನು ಇವೆ ಅಂತ ಕೊನೆ ಮಂತ್ರಕ್ಕೆ ಬಂದಿಪ್ಪ ಅಂತ 3 ತಾಸು ರಾತ್ರಿಗೆ ಅಂದ್ರೆ ಶಿವಲೋಕದಿಂದ ಪರಮನಪ್ಪನಿಗೆ ಮುಂಪಡೆದು ಶಿವನ ಪತ್ರಿ ಬಗದ ಮನಸ್ಸು ಸುಮ್ಮನೆ ಇರ್ತಾರೆ. ಸುಖ ಅಂದ್ರೆ ಆ ಮನಸ್ಸಿನಲ್ಲಿ ನಾವು ಏನು ಮನಸ್ಸು ಒಟ್ಟು ಕೇಳಬೇಕು, ಯಾವುದನ್ನು ತಲೆ ಒಳಗಿಟ್ಕೋಬೇಕು, ಯಾವುದನ್ನು ಬಿಡಬೇಕು, ಯಾವುದನ್ನು ಇಟ್ಕೋಬೇಕು. ಮನಸ್ಸು ಚಂಚಲ ಐತಂದ್ರೂ ಕೂಡ ನಾವು ಯಾವುದನ್ನು ಲಕ್ಷ್ಯ ಕೊಟ್ಟು ಕೇಳಿದ್ರೆ ನಮ್ಮ ಜೀವನ ಸುರಳಿತ ನಡೀತದೆ. ಯಾವುದನ್ನು ಲಕ್ಷ್ಯ ಕೊಟ್ಟು ಕೇಳಲಿಕ್ಕಂದ್ರೆ ನಮ್ಗೆ ಅನಾಹುತ ಆಗ್ತದೆ. ನಮಗೆ ಕೆಡಕಾಗುವಂಥ ಅದನ್ನು ಬಿಡಬೇಕು, ಒಳಕಾಗೋದನ್ನು ಮಾತ್ರ ಸ್ವೀಕರಿಸಿಕೊಂಡ್ರೆ ಪ್ರಪಂಚನೂ ಸರಿಯಾಗಿ ನಡೀತದೆ, ಪಾರಮಾರ್ಥನೂ ಸರಿಯಾಗಿ. ಪ್ರಪಂಚವನ್ನೇ ಸರಿಯಾಗಿ ಮಾಡದಂಥ ಮನುಷ್ಯ ಪಾರಮಾರ್ಥ ತನ್ನ ಮನೆಯೊಳಗೆ ತಾನು ತಿಳುವಳಿಕೆಯಿಂದ ನಡೀಲಾರದಂಥ ಇನ್ನೊಬ್ಬರಿಗೆ ಏನು ಹೇಳ್ತಾನೆ. ಅದಕ್ಕೆ ಮೊದಲು ಏನು ಕಲ್ಕೋಬೇಕು ನಾವು? ಮನೆಯೇ ಮೊದಲು ಪಾಠಶಾಲೆ, ಜನನಿ ತಾಯೇ ಮೊದಲು ನಮ್ಮ ಗುರು ಯಾರಂದ್ರೆ ನಮ್ಮ ತಾಯಿಯಿಂದ ನಾವು ಕಲ್ಕೋಬೇಕು, ತಂದೆಯಿಂದ ಕಲ್ಕೋಬೇಕು. ಇದರ ಎಂದೆಲ್ಲ ಏನು ನಮ್ಮ ಗುರುಗಳೇನೋ ಗುರುಗಳು. ಒಬ್ಬ ಅವಧೂತ ಹೇಳ್ತಾನೆ, ಅವಧೂತ ಗೀತೆಯೊಳಗೆ, ನಾನು ಯಾರಿಂದ ನಾನು ಇಷ್ಟೆಲ್ಲ ಕಲಿತೆ ಅಂದ್ರೆ ನಾನು ಮಣ್ಣಿನಿಂದ ಕಲಿತೆ, ಭೂಮಿಯಿಂದ ಕಲಿತೆ, ನಾನು ಗಾಳಿಯಿಂದ ಕಲಿತೆ, ನಾನು ಬೆಂಕಿಯಿಂದ ಕಲಿತೆ, ಇವೇ ನನ್ನ ಗುರುಗಳಂತ ಹೇಳ್ತಾನೆ. ನಾವೇನು ಅದಕ್ಕೆ ನಿಸರ್ಗವೇ ನನಗೆ ದೇವತೆ ಅಂತ ಹೇಳ್ತಾನೆ. ಯಾಕೆ ನಾನು ಬೆಂಕಿಯಿಂದ ಕಲಿತೆ ಅಂದ್ರೆ ಬೆಂಕಿಯಾಗ ನೀವು ಯಾವ ಬೇಕಾದ ಕಟ್ಟಿಗೆ ಹೋಗಿ ಸುಟ್ಟು ಬುದ್ಧಿ ಮಾಡ್ತೀವಿ. ಅದೇನಾದ್ರು ಕೇಳಿತಾನೆ, ಈ ಕಟ್ಟಿಗೆ ಅದಪ್ಪ ಹತ್ತಿ ಕಟ್ಟಿಗೆದೋ ಒಡಲ್ ಕಟ್ಟಿಗೆದೋ ಅಂತ ನೀವು ಸುಮ್ಮನೆ ಹೋಗಿದ್ರೆ ಸುಟ್ಟು ಬುದ್ಧಿ ಮಾಡ್ತಾರೆ. ಚಳಿ ಹತ್ತಿದೆ ಹೋಗಿ ನೀ ಬೆಂಕಿ ಮುಂತೆ ಅಂದ್ರೆ ನಿನ್ನ ಎಜುಕೇಶನ್ ಏನು, ನಿನ್ನ ಡಿಪಾರ್ಟ್ಮೆಂಟ್ ಏನು, ನಿನ್ನ ನೌಕರಿ ಏನು, ನಿನ್ನ ಅನುಭವ ಏನು, ನೀನು ಯಾವ ಜಾತಿ, ನಿನ್ನ ಬೆಳಗ್ಗೆ ಅದೇನಾದ್ರು ಕೇಳಿತೇನೆ. ಅದು ಥರ್ಡ್ ಎತ್ತಿತ್ತು ಅಂದ್ರೆ ಸುಮ್ಮನೆ ಹೋಗಿ ಬೆಂಕಿ ಮುಂದೆ ನಿನ್ನ ಬೆಚ್ಚು. ಸದ್ಗುರುನಾಥ್ ಯಾವದಾನ, ಎಂಥವದಾನ, ಯಾವ ಜಾತಿ, ಅದನ್ನೆಲ್ಲ ಕೇಳ್ಕೊತ ನೀವು ಉದ್ಧಾರ ಆಗವ. ಹತ್ತೈತಿ ಏನು ಚಲೋ ಬೆಂಕಿ ಹತ್ತೈತೆ, ದಂಡ ಐತೈತೆ, ಸುಮ್ಮನೆ ಹೋಗಿ ಕಾಸಿಕೊಂಡೇನು ಬಂದಿಲ್ಲ. ಯಾರ ಪೈಕಿ ಅಂತ್ರಿ ಅವ ಅವ್ರ ಗೊತ್ತರಿ ಆದಂತ್ರಿ, ಅಯ್ಯೋ ನಮ್ಮ ಪೈಕಿ ಹತ್ತಿಲ್ಲ ಬಿಡ್ರಿ, ಆಗೋದು ನಾವು ಪೈಕಿ ಆಗಿದ್ರು ನಾನು ಹಚ್ಕೊತೀನ್ರಿ, ನಮ್ಮ ಪೈಕಿ ಆಗಲಿಲ್ಲ. ಇಂಥವ್ರು ಯಾವಾಗ ಇವರು ಅದಕ್ಕೆ ಶ್ರೀ ಗುರು ವಚನ ಉಪದೇಶವಾಗುವುದು ನರರಿಗೆ ಮುಕುತಿ ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು ಹರಣ ಅಡಿ ಬಿಡಿ ಶಾಂತರೊಳ ನಾಡು ಕರುಣವಿರಲಿ ಜೀವರುಳು ನೀತಿ ವಿರದ. ನಮ್ಮ ಗುರುವಿನ ಕರುಣೆ ಆಗ್ಬೇಕಾಗಿತ್ತಂದ್ರೆ ಏನು ಮಾಡ್ಬೇಕು?
ಏನಾದ್ರು ಗುರುವಿಗೆ ಸೇವಾ ಮಾಡಿದ್ರೆ ಕರುಣೆ. ಒಂದು ಗಂಡನ ಕರುಣ ಹೆಂಡತಿಗೆ ಆಗ್ಬೇಕಾಗಿತ್ತಂದ್ರೆ ಹೆಂಡತಿ ಗಂಡಗೆ ಸರಿಯಾಗಿ ಸೇವಾ ಮಾಡಿಲ್ಲ, ಗಂಡ ಕರುಣ ಮಾಡ್ತಾನೆ. ಅವ್ನು ಸರಿಯಾಗಿ ಅವ್ನ ಜಾಗಕ್ಕೆ ನೀರ ಬಿಸಿ ಬಿಸಿ ಉಪ್ಪಿಟ್ಟು ಹಾಕೋ. ನಾನು ಜಾತ್ರೆಗೆ ಹೊಂಟೆ ಅಂದ್ರೆ ಅನುಕೂಲ ಹಾಕಿ ಅವನಿರ್ತಾನೆ 200 ಯಾಕೆ 500 ತಗೊಂತಾನೆ. ಮತ್ತು ಅವ್ನು ನೀರು ಇಲ್ಲ, ಒಂದು ಕಪ್ ಚಹಾ ಇಲ್ಲ, ಚಹಾ ದಂಡ್ಯಾಗಿ ಹೋಗಿ ಅಲ್ಲೇ ತಿನ್ಕೊಂತ ಅಡ್ಡಾಡೋದು. ಜಾತ್ರೆಗೆ ಹೋಗ್ತೇನೆಂದ್ರೆ ಅಲ್ಲೇ ಯಾರ ಗಡೆಗೆ ಹೋಗಿ 500 ರೂಪಾಯಿ ಇಸ್ಕೊಂಡು ಹೋಗುತ್ತಾನೆ. ಗಂಡನ ಕರುಣೆನ ಬರ್ಬೇಕಾಗಿತ್ತಂದ್ರೆ ಹೆಂಡತಿ ಹ್ಯಾಂಗ ಗಂಡನ ಕರುಣೆಗೆ ಕೃಪೆ ಆದಾಗ ಗಂಡ 100 ಬೇಡಿದ್ರೆ ಹೆಂಡತಿಗೆ ಹೆಂಗ 500 ಕೊಡ್ತಾನೆ. ಹಾಗೆ ನೀ ಗುರುವಿಗೆ ಏನಾರ ಒಂದಿಟ್ಟು ಕೃಪೆ ಆಗುವಂಗ ಗುರುವಿನ ಸೇವಾ ಮಾಡಿದ್ರ, ಗುರುವಿನ ಮಠಕ್ಕೆ ಹೋಗಿದ್ರ ಗುರು ನಿಮ್ಗೆ ಕೃಪಾ ಮಾಡ್ಯಾನಪ್ಪ. ಅವ್ನು ಎಂತ ಪೂಜಾ ಕೊಟ್ಟಾನ ಅವನ ಇವನ ಭೇಟಿ ವಾಯು ಸೋತ ಮೇಲೆ ಇಲ್ಲ ವಾಯು ಮಠಕ್ಕೆ ಹೋಗಿಲ್ರಿ ನಾ ಗುರುವಿನ ಮಾರಿ ನೋಡಿಲ್ಲ ಅಂದ್ರೆ ಹೆಂಗ ಈ ಪ್ರಪಂಚದಾಗ ಹಂಗಾಕತ್ತೇನ್ರಿ? ಎಂದ ಮದ್ವಿ ಮಾಡ್ಕೊಂಡಿರ್ತಾರ ಹೊಳ್ಳಿ ಆಕಿ ಮಕ ನೋಡೋದು ಪ್ರಪಂಚ ನಡೀತತಿ. ಹೆಂಗ್ ಮದ್ವಿ ಮಾಡಿ ಕೊಟ್ಟ ಮೇಲೆ ಆಕಿ ಗಂಡಗೆ ಹೌದನ್ನುವಂಗ ಬಾಳೆ ಮಾಡ್ತಾಳೋ. ಬರೀ ಉಪದೇಶ ಒಂದು ಕೊಟ್ಟಾನ್ರಿ, ಗುಣಗಡಿಗೆ ಒಂದು ಹಾಕ್ಯಾನ, 25 ವರ್ಷದಿಂದ ಹಾಕ್ಯಾನ್ರಿ, ಅವನ ಮಾರಿ ನನಗೆ ಬಿಟ್ಟಿಲ್ಲ, ಇವನ ಮಾರಿ ನನಗೆ ಬಿಟ್ಟಿಲ್ಲ ಅಂದ್ರೆ ಹೆಂಗ? ದಿನಾನು ಜನರು ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿ ಒಪ್ಪುವುದು ಶಿವಂಗೆ. ಗುರುವಿನಿಂದ ನಾವು ಉಪದೇಶ ತಗೊಂಡು ಬಳಿಕ ಗುರುವಿನ ಹತ್ತಿರಕ್ಕೆ ಹೋಗಿ ಗುರುಸೇವಾ ಮಾಡಿ ಅವನ ಕೃಪೆಗೆ ಪಾತ್ರರಾದರೆ ಮನಸ್ಸಿಗೆ ಸುಖ ಆಗ್ತದೆ, ಮನಸ್ಸಿಗೆ ಆನಂದ ಆಗ್ತದೆ. ಇಲ್ಲ ಬರೇ ಮನಸ್ಸಿಗೆ ಏನಾಕತಿ ದುಃಖ ನಾಕತ್ತ ಅಂತಾನು ಏನೆಲ್ಲ ಐತ್ರಿ, ರಗಡೈತಿ, ನಮಗೆ ಸಾಕಷ್ಟು ಐತಿ. ಆ ಮನಸ್ಸಟ ಸಮಾಧಾನ ಇಲ್ಲ. ಬಾಕಿದ ರಗಡೈತಿ. 12 ಚೀಲ ಓದಿದಾವ ಮನ್ಯಾಗ, 12 ಚೀಲ ಜ್ವಾಳ ಅದಾವ, 4 ಮೆಂಡತಾವ, ಇನ್ನು 2 ಆಕಳು ಬರುವುದಾವ ಈ ವಾರದಾಗ. ರಗಡಿ ಹೇಳ್ತಾರೆ. ನಮ್ಮ ಮನಸ್ಸಿಗಟ್ಟ ಸುಖ ಇಲ್ಲ ನೋಡ್ರಿ. ಏನ್ ಮಾಡೋದು? ಯಾಕ್ರಿ? ನನ್ನ ಮಾತು ಯಾರು ಕೇಳುದಿಲ್ರಿ ಮನ್ಯಾಗ. ಬಟ್ ಹಂಚ್ನಾನ್ ಬಿಸಿ ರೊಟ್ಟಿ ಕೊಡೋ ಬರೀ ತಗಳಾನ ತಂದಿರ್ತಾವ ನನ್ನ ಮುಂದೆ. ನನಗೆ ಸುಖ ಇಲ್ಲ ಅಂತ ಹತ್ತೊಬ್ಬ ಮನಿ ಏನ್ ಮಾಡೋದು ತಗೊಂಡಂಗೆ ಹಂಗೆಲ್ಲ ಇಲ್ಲ. ನಿನಗ ಒಂದು ರೊಟ್ಟಿ ಬಿಸಿ ಕೊಡುವಲ್ರು, ನಿನಗ ನೋಡುವಲ್ರು ಅಂದ್ರ ಇಟ್ಟೋ ತನಕ ಹಿಡಿತೆಲ್ಲ ಜೀರೋನ ಹಾಕಲ್ಲ. ಅದಕ್ಕೆ ಇದೇನಾಗ್ಬೇಕಂದ್ರೆ ನಮ್ಮ ಮಾತು ಅವ್ರು ಕೇಳೋಂಗೆ ಇಟ್ಕೋಬೇಕಾದ್ರೆ ಅವ್ರ ಮಾತು ನಾವು ಕೇಳಬೇಕು, ನಮ್ಮ ಮಾತು ಅವ್ರು ಕೇಳಬೇಕು. ಆನಂದ ಆಗ್ತದೆ. ಆನಂದ ಆಗ್ಬೇಕಾದ್ರೆ ಸಂತೋಷ ಆಗ್ಬೇಕು. ಸಂತೋಷ ಆಗ್ಬೇಕಾದ್ರೆ ಏನು ಮಾಡ್ಬೇಕು? ಮನಸ್ಸು ಏನು ಮಾಡ್ಬೇಕು? ಅದನ್ನು ಸಮಾಧಾನ ಇಟ್ಕೋಬೇಕಾದ್ರೆ ಸತ್ಸಂಗದಾಗ ಅದನ್ನು ತಗೊಂಡು ಬರ್ಬೇಕು. ಸತ್ಸಂಗದಾಗ ತಗೊಂಡು ಬಂದು ಅದನ್ನು ಪಾಲನೆ ಮಾಡೋಕ್ಕಾಗ್ತಿದ್ದಂದ್ರೆ ನೀನು ಗುಡಿಸಲ್ದಾಗರ ಇರು, ಅರಮನೆಯಾಗರ ಇರು, ಎಲ್ಲಿ ಎದರಾಗದಿ ಮುಖ್ಯ ಅಲ್ಲ. ತಗಡಿಂದರಾಗಿದ್ರೂ ಸಂತೋಷ. ಸಂತೋಷ ಅನ್ನೋದಕ್ಕೆ ಜಾತಿ ಇಲ್ಲ, ಸಂತೋಷ ಅನ್ನೋದಕ್ಕೆ ಕುಲ ಇಲ್ಲ, ಸಂತೋಷ ಅನ್ನೋದಕ್ಕೆ ಗೋತ್ರ ಇಲ್ಲ, ಸುಖ ಅನ್ನೋದಕ್ಕೆ ಗೋತ್ರಗಳಿಲ್ಲ. ಅದಕ್ಕೆ ಓಂ ನಮ ಸುಖಾಯ ಅಂತಕ್ಕಂಥ ಬೋಧನಾ ಆತ್ಮಾನಂದಪ್ಪಗಳು ಯಾಕೆ ಕೊಟ್ರಂದ್ರೆ, ಓಂ ನಮ ಶಿವಾಯ ಅಂದ್ರೆ ಮೂರ್ತಿಯಲ್ಲಿ ಹೋಗ್ತತಿ. ಮತ್ತು ಅವ್ನ ಕೊಳ್ಳಾಗ ಮತ್ತು ನಾವೆಲ್ಲ ಗದ್ದಕ್ಕೆ ಬಿಡ್ತೀವಿ. ಅವ್ನ ಕೈಯಾಗ ಡಮರ, ಅವ್ನು ನಮ್ಮ ದೇವ್ರ ಕೈಯಾಗ ಡಮರ್ ಐತ್ರಿ, ಅವ್ರ ಕೈಯಾಗ ಇಲ್ಲ, ನಮ್ಮ ದೇವ್ರ ಹೆಚ್ಚಿನ ಗುದ್ದಾಡ್ತಾವ ಬ್ಯಾಡ ಅಂತ ಹೇಳ್ತಾರೆ. ಎಲ್ಲರಿಗೂ ಏನಾಗಬೇಕಾಗೈತಿ? ಡಮರ್ ಹಿಡಿದವಂಗೂ ಸುಖಾನ ಆಗ್ಬೇಕಾಗೈತಿ, ಶಂಖ ಚಕ್ರ ಹಿಡಿದವರಿಗೂ ಸುಖಾನ ಆಗ್ಬೇಕಾಗೈತಿ. ಶಿವ ಹೆಂಗ ಅದಾನ ಅಂದ್ರೆ ಸುಖರೂಪದಾಗ ಅದಾನ. ಎಲ್ಲರಿಗೂ ಸುಖ ಆಗ್ಬೇಕಾಗಿತ್ತಂದ್ರೆ ಏನು ಮಾಡಬೇಕು? ಸುಖಾಯ ನಮ ಅನ್ರಿ ಅಂತೇಳಿ ನಮ್ಮ ಅಪ್ಪಗಳು ನಿರ್ಗುಣ ಮಂತ್ರವನ್ನು ಓದಿಸಿದ್ರು. ಅಪ್ಪಗಳು ಅಧ್ಯಾತ್ಮ ಅತ್ಯಂತ ಬಹಳ ದೊಡ್ಡ ಎತ್ತರವಾದಂಥ ಶಾಸ್ತ್ರ. ಅಧ್ಯಾತ್ಮದ ಕೊನೆ ಇದ್ರಿ ಈಗ ಅಂತ ನೋಡ್ರಿ, ಕಡೆ ಅಂತಾರಲ್ಲ, ಹಂಗೆ ಕಡೆ ಶಾಸ್ತ್ರ ಯಾವ್ದಾರ ಇದ್ರೆ ಅದು ಆತ್ಮಾನಂದ ಶಾಸ್ತ್ರ. ಅದನ್ನು ಕೇಳಿದ ಬೆಳಕು ಮುಂದೆ ಏನಿಲ್ಲ, ಪುರಾಣ ಇಲ್ಲ, ಕಥೆ ಇಲ್ಲ, ಏನಿಲ್ಲ. ಆತ್ಮಾನಂದ ತತ್ವಶಾಸ್ತ್ರಗಳನ್ನು ಯಾರು ಕೇಳ್ಯಾರ? ಯಾವ ಕಥೆಗಳನ್ನು ಅವ್ರು ಕೇಳೋದಿಲ್ಲ. ಈ ಒಂದು ಹಿಂಗೊಂದು ಇರ್ತೀರಿ ಅನ್ನೋ ಹಂಗೆ ಹೇಳ ಕೂಡ ಏನು ತಗೋಂಗೆ ಹೇಳ. ಗುಬ್ಬಿ ಕತ್ತಿ ಕಾಗಿ ಕತ್ತಿ ನಾ ಅಪಾರ ನೋಡ್ತೀವಿ ಹೋಗಿದ್ದೆಲ್ಲ. ಇನ್ನು ಹಿಂಗ ಒಂದು ಇತ್ತೈನ ನಡೆಯೋದೇ ಇಲ್ಲ ಅಂತಿದ್ರು ಅವ್ರಪ್ಪ. ಹಿಂಗೆ ಇಲ್ಲ, ಹೆಂಗೆ ಬೇಕು ಹಂಗೆ ಇರೋದು ಅಷ್ಟಕ್ಕೆ. ಆ ಊರಾಗ ಒಂದು ಹಂಗೆ ಐತ್ರಿ, ಈ ಊರಾಗ ಒಂದು ಗುಬ್ಬ ಇರ್ತೀರಿ. ಅದೇನು ಕತಿ ಬಂಡಾರ ಕತಿ. ಇದು ನಿವ್ವಳ ಶಾಸ್ತ್ರವನ್ನೇ ಕೇಳೋದು. ಸುಖ ಆಗ್ಬೇಕಾಗಿತ್ತಂದ್ರೆ ಏನು ಮಾಡೋದು? ಸುಖ ಉಲ್ಟಾ ಮಾಡಿದ್ರೆ ಕತಿ ಕಸು ಆಕತಿ. ಕಸು ಇದ್ದಾಗ ಸುಖ ಆಕತಿ, ಕಸು ಹೋಗಿದ್ರೆ ಸುಖ ಆಗೋದಿಲ್ಲ. ಅದಕ್ಕೆ ನಾವೆಲ್ಲರೂ ಏನು ಮಾಡಬೇಕು? ಸುಖ ಕಸು ಇದ್ದಾಗ ಅಂಥ ಸುಖವನ್ನು ಪಡ್ಕೋಬೇಕಾಗಿತ್ತಂದ್ರೆ ಗುರು ಸೇವಾ, ಹರಪೂಜೆ, ಗುರು ಸೇವೆ, ವರಪುಣ್ಯವಿಲ್ಲದೆ ಬರಿದೇ ಸುಖವು. ಬರೀ ಖಾಲಿ ಮಾತಾಡಿದ್ರು ಇದರಿಂದ ಏನೂ ಆಗೋ ಕಥೆಯಲ್ಲ. ಅದಕ್ಕೆ ಸದ್ಗುರುನಾಥನ ಸೇವೆಯನ್ನು ಮಾಡಿ ಏನಿದು ಒಂದು ವಿಷಯ, ಇದಕ್ಕೆ ಯಜ್ಞ ಅಂತ ಕರೀತಾರೆ. ಯಜ್ಞ ಅಂದ್ರೆ ನೀವು ಬರೀ ಮತ್ತು ಎಳ್ಳು ಬೆಲ್ಲ ಹಾಕಕ್ಕೆ, ಕಟ್ಟಿಗೆ ಹಾಕಕ್ಕೆ, ತುಪ್ಪ ಹಾಕೋದಾಗಲ್ಲ ಮತ್ತು ಯಜ್ಞ. ಇದು ಯಜ್ಞ. ಇದಕ್ಕಿಂತಲೂ ದೊಡ್ಡ ಯಜ್ಞ ಮಹಾಯಜ್ಞ ಯಾವುದೂ ಇಲ್ಲ. ಇಂಥ ಯಜ್ಞ ಕಾರ್ಯವನ್ನು ಅದು ತಿಂಗಳಿಗೊಮ್ಮೆ ಮಾಡ್ತಾ ಇರ್ತೀರಿ. ಯಜ್ಞದಲ್ಲಿ ಯಾರು ಭಾಗವಹಿಸ್ತಾರೆ ಅವರೆಲ್ಲ ದುರ್ಗುಣಗಳು ಸೂಕ್ತ ಬೂದಿಯಾಗಿ ಆ ಪರಮಾತ್ಮನಲ್ಲಿ ಸುಖದೇವಾನಂದಾತ್ಮನಲ್ಲಿ ಗುರುದೇವ ಆತ್ಮಾನಂದರ ಕೃಪಾ ನಮ್ಮೆಲ್ಲರಿಗೂ ಆಗ್ತತಿ ಅಂತ ತಿಳ್ಕೊಂಡು 2 ಮಾತಿ ಬಿಡೋಣ. ಅಶೋಕನ ಕುಲಕರ್ಣಿ ಅವರಿಗೆ ಅನಂತ ಧನ್ಯವಾದಗಳು. ನಾನು ಮೊದಲ ಹೇಳಿದೆ, ಊಟ ಹೆಂಗಿರಬೇಕು ಅಂದ್ರೆ ಉಪ್ಪಿನಕಾಯಿಯಿಂದ ಕೂಡಿರಬೇಕು. ಉಪ್ಪಿನಕಾಯಿಯಿಂದ ಕೂಡಿದಂಥ ಊಟ ಏನಾಗತಿ?
ಹೆಚ್ಚಾಗಿ ಸೇವನೆಗೆ ಯೋಗ್ಯ ಆಗುತ್ತೆ, ರುಚಿಕರವಾಗಿರ್ತೈತಿ. ಹೆಂಗೋ ಹಂಗೆ ಕುಲಕರ್ಣಿ ಅಣ್ಣನ ವಿಚಾರಗಳೇನಿದಾವಲ್ಲ, ಊಟದೊಳಗೆ ಉಪ್ಪಿನಕಾಯಿ ಇದ್ದಂಗ ಊಟದ ಹೆಚ್ಚಿಗೆ ಹೋಗತ್ತ, ಕಸನು ಬರತ್ತ. ಹೆಂಗ ಅವ್ರು ಏನು ಹೇಳಿದ್ರು ಅಂದ್ರೆ, ತಣ್ಣಗಿರೋದು ಹೆಂಗೆ ನೀರಿನ ಧರ್ಮೋ ಹಂಗೆ ಚಂಚಲ ಇರೋದು ಮನಸ್ಸಿನ ಧರ್ಮ. ಅಂತಹ ಚಂಚಲವಾದ ಮನಸ್ಸನ್ನ ಹೆಂಗೆ ನಿಗ್ರಹಿಸಬಹುದು ಅಂತೇಳಿ ಅಂದ್ರೆ ಅವ್ರು ಹೇಳ್ತಾರೆ, ಸತ್ಸಂಗದಿಂದ ನಿಗ್ರಹಿಸಬಹುದು. ಹೆಂಗಂದ್ರ ಸತ್ಸಂಗವನ್ನ ಮಾಡೋದ್ರಿಂದ ವಿಷಯ ಸುಖ ಬುದ್ಧಿ ನಾಶ ಆಗ್ತದೆ. ಅವಾಗ ಮನಸ್ಸು ಸ್ವಲ್ಪ ನಿಶ್ಚಲ ಆಗ್ತದೆ. ಅದನ್ನ ಅಂತ ಸ್ವಲ್ಪ ನಿಶ್ಚಲವಾದಂತ ಮನಸ್ಸನ್ನ ಆತ್ಮನ ಧ್ಯಾನದೊಳಗೆ ತೊಡಗಿಸಿದ್ವಿ ಅಂದ್ರೆ ಶಾಶ್ವತವಾದ ಸುಖವನ್ನ ಹೊಂದಬಹುದು. ಈ ರೀತಿ ಮನಸ್ಸು ಸುಮ್ಮನಿದ್ದರೆ ಸುಖ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಈ ವಿಚಾರವನ್ನೆಲ್ಲ ನಮಗೆ ತಿಳಿಯಪಡಿಸಿದಂತ ಅಶೋಕನ ಕುಲಕರ್ಣಿ ಅನಂತ ಅನಂತ ಧನ್ಯವಾದಗಳು. ಎಲ್ಲರಿಗೂ ಮಾಹಿತಿ ಅದ, ಯಾಕ್ರಿ ಸಾರ್ವತ್ರಿಕ ಎಲ್ಲರಿಗೂ ಮಾಹಿತಿ ಅದ. ಆದರೆ ಅದನ್ನು ಸುಮ್ಮನೆ ಇರಿಸಲು ಸಾಧ್ಯ ಇಲ್ಲದಾಗಿ. ಸುಮ್ಮನೆ ಇರಿಸಲು ಏನು ಮಾಡ್ಬೇಕಂತ ಮಹಾತ್ಮನಿಗೆ ಹೇಳಿದಾರ, ನೀ ಸುಮ್ಮನೆ ಇರಿಸೋದನ್ನ ಮಾಡೋದು. ಮನಸ್ಸನ್ನು ಹೆಂಗೆ ಸುಮ್ಮನೆ ಇರಿಸೋದು ಅಂದಾಗ ಅದನ್ನು ಸುಮ್ಮನೆ ಇರಿಸೋದು ಆಗ್ತಾ ಇಲ್ಲ. ಇದರ ಚಪಲ ಚೇಷ್ಟೆಗಳ ವರ್ಣಿಸಲಿ ಬಸವಾದಿ ಪ್ರಮಥರು ಅನೇಕ ಎಲ್ಲ ಸತ್ಪುರುಷರು ನಮ್ಮ ಸಾಧನಾ ಪಥದೊಳಗ ಮನಸ್ಸನ್ನು ಹೆಂಗೆ ನಿಗ್ರಹಿಸಬೇಕು, ಈ ಆತಂಕಗಳನ್ನು ತಮ್ಮ ಹೃದಯದಿಂದ ಅಂತರಾಳದಿಂದ ತೋಡ್ಕೊಂಡದ ಮಾತುಗಳೆಲ್ಲ. ಆದರೂ ಸಹ ಆ ಮನಸ್ಸನ್ನು ಹೇಳ್ತಾರೆ ಮಹತ್ವ.